ಇನ್ನು ಕೇಸ್ನಲ್ಲಿ ಕಾರ್ತಿಕ್ ಮತ್ತು ದೇವರಾಜೇಗೌಡಗೆ ಸಂಕಷ್ಟ ಫಿಕ್ಸ್ ಹಾಗಾದ್ರೆ ಇಬ್ಬರ ವಿರುದ್ಧವೂ ದೂರು ದಾಖಲಾಗಿರೋದು ಗ್ಯಾರಂಟಿ, ದೂರು ದಾಖಲಾಗೋದು ಗ್ಯಾರಂಟಿ. ವಿಡಿಯೋಗಳು ಶೇರ್ ಮಾಡಿರೋ ಆರೋಪದಡಿ ಡೆಫಿನೆಟ್ಲಿ ಕೇಸ್ ಆಗುತ್ತೆ. ಮತ್ತೊಬ್ಬರ ಖಾಸಗಿ ವಿಡಿಯೋ ಶೇರ್ ಮಾಡಿದ್ದು ತಪ್ಪು. ಖಾಸಗಿ ವಿಡಿಯೋ ಶೇರ್ ಮಾಡೋದು ಕಾನೂನು ಬಾಹಿರ. ಸೊ ಈ ಕೆಲಸವನ್ನ ಅವ್ರು ಹೇಗ್ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಾಕಷ್ಟು ಪ್ರಶ್ನೆಗಳು ಈ ಸಮಾಜದಲ್ಲಿ ಈ ಪರಿಸ್ಥಿತಿಯಲ್ಲಿ ಕೇಳಿ ಬರ್ತಾ ಇದೆ. ಪ್ರಜ್ವಲ್ ಅವರ ವಿರುದ್ಧ ರಾಜಕೀಯ ದ್ವೇಷ ಇತ್ತು, ಓಕೆ, ಪರ್ಸನಲ್ ಗ್ರಡ್ಜ್ ಇತ್ತು, ಓಕೆ, ಆದ್ರೆ ಆ ಹೆಣ್ಮಕ್ಳು ಏನ್ ಮಾಡಿದ್ರು ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಕಾರ್ತಿಕ್ ಮತ್ತು ದೇವರಾಜೇಗೌಡ ಇವರಿಬ್ಬರಿಗೂ ಕೂಡ ಸಂಕಷ್ಟ ಫಿಕ್ಸ್ ಅಂತ ಅನ್ನಿಸ್ತಾ ಇದೆ. ಇದರ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಸಭಾ, ಇಲ್ಲಿ ಪ್ರಮುಖವಾಗಿರುವಂತದ್ದು ಎರಡು ವಿಚಾರಗಳು. ಅಂದ್ರೆ ಈ ಪೆನ್ ಡ್ರೈವ್ ವೈರಲ್ ಆಗೋದಕ್ಕೆ ಕಾರಣ ಏನು ಅನ್ನೋದನ್ನ ಈಗಾಗಲೇ ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡು SIT ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅಂದ್ರೆ ಈ ಒಂದು ವಿಡಿಯೋಗಳು ವೈರಲ್ ಆಗೋದಕ್ಕೆ ಯಾರು ಪ್ರಮುಖವಾದ ಕಾರಣ ಅಂತ ಈಗಾಗಲೇ ಕಾರ್ತಿಕ್ ವಿಚಾರಣೆ ಮಾಡಿರೋದ್ರಿಂದ ಕಾರ್ತಿಕ್ ವಿಚಾರಣೆ ಸಂದರ್ಭದಲ್ಲಿ ನೇರವಾಗಿ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಚಾಲಕ ಕಾರ್ತಿಕ್ ಅವರು ಕೂಡ ಬಾಯ್ಬಿಟ್ಟಿರುವಂತದ್ದು, ವಿಡಿಯೋವನ್ನ ಪ್ರಜ್ವಲ್ ಅವರ ಮೊಬೈಲ್ ನಿಂದ ನಾನೇ ತೆಗೆದುಕೊಂಡಿದ್ದೆ ಅಂತ ಹೇಳಿದ್ದಾರೆ. ಜೊತೆಗೆ ಒಂದು 2 ಪೆನ್ ಡ್ರೈವ್ ಗಳಿಗೆ ಅದನ್ನ ಹಾಕಿದ್ದೆ ಅಂತ ಕೂಡ ಹೇಳಿರೋದ್ರಿಂದ ಆ ಪೆನ್ ಡ್ರೈವ್ ಕಾರ್ತಿಕ್ ನಿಂದಲೇ ಲೀಕ್ ಆಗಿರೋದು ಅಂತ ಈಗ ಒಂದು ಪರ್ಫೆಕ್ಟ್ ಆಗಿ ಈಗ SIT ಅಧಿಕಾರಿಗಳಿಗೆ ಗೊತ್ತಾಗಿದೆ. ಜೊತೆಗೆ ಕಾರ್ತಿಕ್ ನಾನು ದೇವರಾಜೇಗೌಡರಿಗೆ ಬಿಟ್ಟು ಬೇರೆ ಯಾರಿಗೂ ಕೊಟ್ಟಿಲ್ಲ ಅಂತ ಹೇಳಿರೋದ್ರಿಂದ ದೇವರಾಜೇಗೌಡ ಹಾಗೆ ಕಾರ್ತಿಕ್ ವಿರುದ್ಧ ಖಂಡಿತವಾಗ್ಲೂ ಕೂಡ FIR ದಾಖಲಾಗುತ್ತೆ. ಇಲ್ಲಿ ಪ್ರಮುಖವಾಗಿರುವಂತದ್ದು ಇಬ್ಬರು ಕೂಡ IT ಆಕ್ಟ್ ಉಲ್ಲಂಘನೆ ಮಾಡಿದ್ದಾರೆ. ಜೊತೆಗೆ IPC 293 ಅಡಿಯಲ್ಲಿ ಮಹಿಳೆಯರ ಒಂದು ಘನತೆಗೆ ಧಕ್ಕೆ ಉಂಟು ಮಾಡುವಂತಹ ಖಾಸಗಿ ವಿಡಿಯೋಗಳನ್ನ ವೈರಲ್ ಮಾಡಿರುವಂತದ್ದು. ಹಾಗಾಗಿ ಈ ಎರಡೂ ಕೂಡ ಈಗ ವಿಚಾರಣೆ ವೇಳೆಯಲ್ಲಿ ಕಾರ್ತಿಕ್ ವಿಚಾರಣೆ ವೇಳೆಯಲ್ಲಿ ಜೊತೆಗೆ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಈಗಾಗಲೇ SIT ಅಧಿಕಾರಿಗಳಿಗೆ ಗೊತ್ತಾಗಿರೋದ್ರಿಂದ ಇಬ್ಬರಿಗೂ ಕೂಡ ಸಂಕಷ್ಟ ಫಿಕ್ಸ್. ಜೊತೆಗೆ ಇವರಿಬ್ಬರ ವಿರುದ್ಧ FIR ಕೂಡ ದಾಖಲಾಗುತ್ತೆ. ಒಂದು ಕಡೆ ಆ ಸಂತ್ರಸ್ತ ಮಹಿಳೆಯರ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರಿಯುತ್ತೆ, ಮತ್ತೊಂದು ಕಡೆ ವೈರಲ್ ಮಾಡಿದವರ ವಿರುದ್ಧ ಕೂಡ ಕ್ರಮ ಆಗುತ್ತೆ. ಹಾಗಾಗಿ ದೇವರಾಜೇಗೌಡ ಹಾಗೆ ಕಾರ್ತಿಕ್ ಇಬ್ಬರು ಕೂಡ ವೈರಲ್ ಮಾಡಿರೋದು ಈಗ ಗೊತ್ತಾಗಿರೋದ್ರಿಂದ ಇಬ್ಬರ ವಿರುದ್ಧ ಪ್ರಕರಣ ದಾಖಲಾಗುತ್ತೆ. ಆದ್ರೆ ಇಲ್ಲಿ ಪ್ರಮುಖವಾಗಿರುವಂತಹ ಮತ್ತೊಂದು ವಿಚಾರ ಅಂದ್ರೆ HD ಕುಮಾರಸ್ವಾಮಿ ಅವರು ಕೂಡ ಓರ್ವ ರಾಜಕಾರಣಿಯ ಮೇಲೆ ಆರೋಪವನ್ನ ಮಾಡಿದ್ದಾರೆ. ಅಂದ್ರೆ DK ಶಿವಕುಮಾರ್ ಅವರ ಮೇಲೆ ಈಗಾಗಲೇ ಏನು ವೈರಲ್ ಮಾಡಿಸಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ, ಅವೆಲ್ಲವನ್ನು ಕೂಡ ದೇವರಾಜೇಗೌಡ ಹಾಗೆ ಕಾರ್ತಿಕ್ ಇಬ್ಬರು ಕೂಡ ಬಾಯ್ಬಿಡ್ಬೇಕಾಗುತ್ತೆ. ಹಾಗಾಗಿ ಅವರಿಬ್ಬರ ವಿಚಾರಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಯಾರು ಈ ಆಡಿಯೋಗಳು ಅಥವಾ ವಿಡಿಯೋಗಳ ವೈರಲ್ ಆಗೋದಕ್ಕೆ ಕಾರಣಕರ್ತರು ಅಥವಾ ಇವರನ್ನ ಯಾರು ಪ್ರೇರೇಪಿಸಿದ್ರು ವೈರಲ್ ಮಾಡೋದಕ್ಕೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಕಾನ್ಸ್ಪಿರಸಿ ಏನಾದ್ರೂ ಇದೆಯಾ, ಒಳ ಸಂಚನ್ನ ಏನಾದ್ರೂ ಮಾಡಿದ್ದಾರಾ ಇದನ್ನ ವೈರಲ್ ಮಾಡೋದಕ್ಕೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ವಿಚಾರಣೆ ಆಗುತ್ತೆ. ಹಾಗಾಗಿ ಮುಂದಿನ ಹಂತದಲ್ಲಿ ದೇವರಾಜೇಗೌಡ ಹಾಗೆ ಕಾರ್ತಿಕ್ ಅವರ ವಿಚಾರಣೆಯನ್ನ SIT ಅಧಿಕಾರಿಗಳು ಚುರುಕುಗೊಳಿಸಲಿದ್ದಾರೆ. ಸಭಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.